ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಬೆಳಗಾವಿಯಲ್ಲಿ ಅತ್ಯಂತ ಸುಂದರವಾಗಿ ನಡಿಬೇಕಂತ ಕೇಂದ್ರ ಸರ್ಕಾರವನ್ನು ಅಟ್ಯಾಕ್ ಮಾಡುವಂಥ ಒಂದೆಲ್ಲ ಪರಿಸ್ಥಿತಿ ಇದ್ದಾಗ ASP ಮೇಲೆ ಕೈ ಮಾಡಿದ್ದೇಕೆ ಅಂತ. ASP ಮೇಲೆ ಕೈ ಮಾಡಿದ್ದು ಯಾಕೆ, ಏನು ಅವಶ್ಯ ಇತ್ತು? ಹೌದು, ಸಹಜದ ಒಂದು ಇಂಪಾರ್ಟೆಂಟ್ ಪೋಸ್ಟ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರೆಷರ್ ಎಲ್ಲ ಕಡೆ ಇದ್ದೇ ಇರೋದನ್ನು, ಅದರಲ್ಲಿ ಎರಡು ಮಾತಿಲ್ಲ. ಆ ಪ್ರೆಷರನ್ನು ತಡೆಯುವಂಥ ಶಕ್ತಿ ಇಲ್ಲ ಆಗಿದೆ ಸಿದ್ದರಾಮಯ್ಯನವ್ರಿಗೆ. ಏಕೆಂದರೆ ಇದು ದೊಡ್ಡ ಇಶ್ಯೂ ಆಗ್ತದೆ. ಅದರಲ್ಲೂ ಎದುರಾಳಿಗಳು BJPಗರು ಸಣ್ಣ ವಿಷಯ ಸಿಕ್ಕರು ಸಾಕು ದೊಡ್ಡ ಮಾಡುವುದರಲ್ಲಿ ಹಸ್ತರು. ಅದರಲ್ಲೂ ಭಾಳ ಬುದ್ಧಿವಂತ ಜನ. ಈಗ ನೋಡಿ, ಜನವಾರದ್ದು ಎತ್ತಿದ್ರು, ಅದು ಕೇಂದ್ರ ಸರ್ಕಾರ ಡೈರೆಕ್ಷನ್ ಇತ್ತು, ಅದು ಎಲ್ಲೆಲ್ಲೂ ಹೋಗಿ ಏನೇನೋ ಆಯಿತು. ಈಗ ತಾಳಿ, ಸಿಂಧೂರ, ಜನಿವಾರ, ಶಿವದಾರ ತೆಗೆದು ಮಾರ್ಗಸೂಚಿ ಕೊಡುವಂಗಾಯಿತು ಕರ್ನಾಟಕ ಸ್ಟೇಟ್. ಇದಕ್ಕೆ ಏನು ಬರ್ತದೆ ಗೊತ್ತಿಲ್ಲ ಕೇಂದ್ರದಿಂದ, ಅದೇನೋ ಇರಲಿ. ಈಗ ಈ ವಿಷಯದಲ್ಲಿ ಯಾಕಪ್ಪ ASP ಮೇಲೆ ಕೈ ಮಾಡೋ ಅವಶ್ಯಕತೆ ಇತ್ತ? ಹೀಗಾಗಿ ಅದು ಇನ್ನೊಂದು ಇಶ್ಯೂ ಆಗಿನ ಮುಂದಿನ ಕೆಲವು ದಿನ ಚರ್ಚೆ ಆಗಿ ಆಗ್ತಿರ್ತದೆ. ಸಂಯಮ ಕಳೆದುಕೊಂಡಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ನಿಮಗೆ ಗೊತ್ತದ, ಹಿಂದ ಸ್ವಲ್ಪ ಏನೋ ಎಡವಟ್ಟು ಮಾತಾಡಿದರು, ಶಾಂತಿ ಬೇಕು ಅನ್ನೋಂಥ ಮಾತು, ಯುದ್ಧನ ಎಲ್ಲದಕ್ಕೂ ಉತ್ತರ ಅಲ್ಲ ಅನ್ನೋಂಗೆ ಮಾತಾಡಿದರು, ನಾವು ಶಾಂತಿ ಪ್ರಿಯ ಅನ್ನೋಂಗೆ ಮಾತಾಡಿದ್ರು. ಅದು ಎಷ್ಟು ರಂಬಾಟ ಆಯಿತು, ಏನಾಯಿತು ಅದು ಈಗ ಗೊತ್ತದ. ಅವ್ರು ಮಾತಾಡಿದ ತಪ್ಪೇನಿಲ್ಲ, ಅಪರಾಧವೂ ಅಲ್ಲ. ಯಾಕಂದ್ರೆ ಯುದ್ಧ ಯಾವಾಗಲೂ ಕೊನೆಯ ಅಸ್ತ್ರ. ಮಾತಿನ ಬರೋದ್ರಲ್ಲಿ ನಾನು ತಪ್ತೀನೋ, ನೀವು ತಪ್ತೀರಲ್ಲ, ತಪ್ಪಿಲ್ಲ, ಅದು ದೊಡ್ಡ ಇಶ್ಯೂ ಮಾಡೋದು. ಅದರಲ್ಲೂ ತಪ್ಪು ಏನಾದರೂ ಈ ವ್ಯವಸ್ಥೆಯಲ್ಲಿ ಮಾಡಿದ್ರೆ, ಭ್ರಷ್ಟಾಚಾರದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದರೆ, ಅದು ಆರೋಪಗಳಿದ್ರೆ ಮಾಡಲಿ. ಹೌದು, 40%, 60%, 80% ಮಾಡ್ತಾರೆ, ಮಾಡಲಿ. ಬೆಲೆಗೆ ಏರಿಕೆ ವಿರುದ್ಧ ಮಾಡಿದ್ರೆ ಅದು ಮಾಡಲಿ, ಇಲ್ಲಂತಲ್ಲ. ಆದರೆ ಸಣ್ಣ ಸಣ್ಣ ವಿಷಯಗಳನ್ನ ತೆಗೆದುಕೊಂಡು ದೊಡ್ಡ ಇಶ್ಯೂ ಮಾಡೋದು, ಅದು ಯಾರಿಗೂ ಶೋಭಿತ ಇರೋದಲ್ಲ. ಕೇವಲ ರಾಜಕೀಯ ಮಾಡೋದು ತಪ್ಪು ಅನ್ನುವಂಥದ್ದು. ಈ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯರು ವಿಚಾರ ಮಾಡಬೇಕಾಗಿದೆ. ಮತ್ತು ಅದು ಹೇಳಿದ್ದಲ್ಲಿ ನಿಮಗೆ, ಅದು ದೊಡ್ಡ ಚರ್ಚೆ ಆಯಿತು. ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯರ ಮಾತಿನ ಚರ್ಚೆ ಮಾಡೋದು, ಯುದ್ಧ ಬೇಡ ಅಂತ ಇದ್ದಾರೆ, ಶಾಂತಿ ಬೇಕು ಅನ್ನೋಂಥವ್ರು ಜನ ಇದ್ದಾರೆ ಅನ್ನುವಂಗೆ. ಇವತ್ತು ಇಡೀ ದೇಶನ ಒಕ್ಕಟ್ಟಾಗಿ ಏನಾಗಿದೆಪ್ಪ ಅಂದ್ರೆ ಯುದ್ಧ ಬೇಕು ಅನ್ನೋ ಸ್ಥಿತಿಯೊಳಗೆ ಈ ರೀತಿ ಮಾತಾಡಿದ್ದು, ಅದು ಆ ಸಂದರ್ಭದಲ್ಲಿ ತಪ್ಪು. ಆ ಸಾಂದರ್ಭಿಕ ತಪ್ಪಿನ ಅಪರಾಧ ಅಂತಲ್ಲ. ಯಾಕಂದ್ರೆ ಯುದ್ಧ ಅಂದ್ರೆ ಇವತ್ತು ನೋಡ್ರಿ, ರಷ್ಯಾದಷ್ಟು ನಾವು ಬಲಿಷ್ಠ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ 2ನೇನೋ 3ನೇನೋ 1ನೇ ನಂಬರ್ ಅದು ಅಣುಬಾಂಬ್ಗಳನ್ನ ಇಟ್ಕೊಂಡಂಥ, ಅಣುತೆರೆಗಳನ್ನ ಇಟ್ಕೊಂಡಂಥ ದೇಶ. ಅಮೇರಿಕೆಯ ಸಮಸಮ ನಿಲ್ಲುವಂಥ ದೇಶ. ಇವತ್ತು ಏನಾಗಿದೆಪ್ಪ, ಅದು ಒಂದು ಸಣ್ಣ ಉಕ್ರೇನ್ ಎದುರಾಗಿ ಅದನ್ನು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಇನ್ನು ನಾವು ಅದನ್ನು ವಿಚಾರ ಮಾಡಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ಸಿದ್ದರಾಮಯ್ಯರ ಮಾತು ಸರಿ ಅನ್ನಿಸ್ತದೆ. ಯಾವುದಕ್ಕೂ ಆತುರ ಬೇಕಾಗಿಲ್ಲ. ಹೌದು, ನಾವು ಭಾರತೀಯರು, ನಮ್ಮ ಕಾಶ್ಮೀರ ಹೋಗ್ಯದ, ನಮಗೆ ನೋವದ, ಅದು ನಮಗೆ ಬೇಕು, ನಮ್ಮ ಅಂಗ, ನಮ್ಮ ತಲೆ, ಅದನ್ನೆಲ್ಲರೂ ಹೇಳ್ಬೋದು ಮತ್ತು ಸತ್ಯನೂ. ಆದ್ರೆ ಈಗ ಅದನ್ನು ಯುದ್ಧದಿಂದ ತೆಗೆದುಕೊಳ್ಳೋದ, ಮತ್ತೆ ಅವ್ರ ಒಪ್ಪಂದ ತೆಗೆದುಕೊಳ್ಳೋದ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗಿದೆ. ಯಾವ ಟೈಮ್ಗೆ ಏನೇನಾಗ್ತದೆ ಗೊತ್ತಿಲ್ಲ. ಸಮಯದ ಒಂದು ಪ್ರಭಾವದಿಂದಾಗಿ ನೋಡ್ರಿ, ಆರಂಭ ವಿಶ್ವ ಹುಟ್ಟೋ ಮುಂದೆ ಈ ದೇಶ ಇರಲಿಲ್ಲ, ರಾಜ್ಯ ಇರಲಿಲ್ಲ, ಓಣಿ ಇರಲಿಲ್ಲ, ಮನೆ ಇರಲಿಲ್ಲ, ಕೇರ್ ಇರಲಿಲ್ಲ, ಸಮಾಜ ಇರಲಿಲ್ಲ. ಇವತ್ತೆಲ್ಲ ಆಗಿದಾವೆ. ಅಂದಿನ ಸತ್ಯನ ಇವತ್ತು ಹೇಳಿದ್ರೆ ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ವಿಚಾರ ಮಾಡಿದಾಗ, ಈಗೇನು ಬೆಳಗಾವಿಯಲ್ಲಿ ಏನು ಮಾಡಿದ್ರು ಇದನ್ನು ಬೆಲೆ ಏರಿಕೆ ವಿರೋಧವಾಗಿ ಭಾಳ ಉತ್ತಮವಾದಂಥ ಏನಪ್ಪ ಅಂದ್ರೆ ಪ್ರಯತ್ನ. ಜನನೂ ಸಾಕಷ್ಟು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಮಾತುಗಳನ್ನು. ಅದೇ ಕಾಲಕ್ಕೆ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅನ್ನುವಂಥ ಈ ಕಾರ್ಯಕ್ರಮದಲ್ಲ ಜನರು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಸಂವಿಧಾನ ಶಾಖೆಗಳನ್ನ ಅಲ್ಲೆಲ್ಲಿ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅದೆಲ್ಲ ಚೆನ್ನಾಗಿರೋ ಮುಂದೆ ಇಂಥ ಒಂದು ಘಟನೆ, ಕೈ ಮಾಡಿದ ಘಟನೆ ASP ಮೇಲೆ, ಅದು ದೊಡ್ಡ ಸುದ್ದಿ ಆಗ್ತದೆ, ಇವತ್ತು ಚರ್ಚೆ ಆಗ್ತದೆ. ಹೌದು, ತಪ್ಪದು. ಯಾಕೆಂದರೆ ಅವ್ರು ಹೇಳಿ ಅವ್ರಿಗೆ ಆರ್ಡರ್ ಮಾಡಬೇಕಪ್ಪ ಅಂತೇಳಿ ಸೂಚನೆ ಕೊಡಲಿ. ಅವರು ಎಲ್ಲ ಬಲ್ಲವರಿದ್ದಾರೆ ಸಿದ್ದರಾಮಯ್ಯರು, ಆದಂಥ ಎಡವಟ್ಟುಗಳನ್ನು ಮಾಡ್ತಾಯಿರ್ತಾರೆ. ಈ ಎಡವಟ್ಟದಿಂದಾಗೆ ಏನಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಕೆಲವೊಮ್ಮೆ ತಪ್ಪುಗಳಾಗ್ತಾ ಇರ್ತವೆ. ತಪ್ಪು ಇಲ್ಲದೇ ಇದ್ರೆ ತಪ್ಪು ಆಗುವಂಗೆ ತೋರಿಸ್ತಾ ಇರ್ತಾರೆ. ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಯಾಕಪ್ಪ ಈ ರೀತಿ ಮಾಡಿದರು ಅನ್ನೋದಕ್ಕೆ ನಂತರ ದಿನಗಳು ಉತ್ತರ ಸಿಗ್ತದೆ. ಅದು ಬದಿಗಿಡೋಣ. ಈಗ ಬೆಲೆ ಏರಿಕೆ ಸಲುವಾಗಿ ಇಷ್ಟೆಲ್ಲ
ಮಾತಾಡುವ ಕಾಂಗ್ರೆಸ್ಸಿಗರು ಹೌದು ಬಿ ಜೆ ಪಿ ಕೇಂದ್ರದಲ್ಲೇ ಪೆಟ್ರೋಲ್ ದರ ಇನ್ನೂರು ದರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳುವಂಗೆ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸಿಲಿಂಡರ್ನ ದರ ಏರಿಕೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೂ ಮೂಲ. ಹೀಗಾಗಿ ಜನರ ಆಕ್ರೋಶವು ಕೇಂದ್ರ ಸರ್ಕಾರದ ವಿರುದ್ಧ ಇರಬೇಕು. ಜನರ ಆಕ್ರೋಶದ ಇವತ್ತು ಇವೆಲ್ಲ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು ಅವ್ರ ಮೇಲೆ ಇರಬೇಕು ಅನ್ನೋಂಥ ಮಾತನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಜನರನ್ನು ಕೂಡಿಸಿದ್ದಾರೆ, ಕಾಂಗ್ರೆಸ್ಸಿಗರನ್ನ ಕೂಡಿಸಿ ಬೆಳಗಾವಿಯಲ್ಲಿ ದೊಡ್ಡ ಫಂಕ್ಷನ್ ಮಾಡಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ, ಮತ್ತೊಂದೆಡೆ ಬಿ ಜೆ ಪಿ ಸರ್ಕಾರದ ಲೂಟಿ. ಗ್ಯಾರಂಟಿಗಳು ನೆಮ್ಮದಿ ನೀಡಿದರೆ ಕೇಂದ್ರದ ನೀತಿಗಳು ಆತಂಕ ಮೂಡಿಸಿವೆ ಅಂತೇಳಿ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಧಾನ ಕಾರ್ಯದರ್ಶಿ AICC. ಹೀಗೆ ಒಂದು ಒಳ್ಳೆಯ ಮೂಮೆಂಟ್ ಹಿಡಿದು ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಒಂದಿಷ್ಟು ನುಡಿ ಅಥವಾ ಒಂದಿಷ್ಟು ಎಡವಟ್ಟು ಬಿಹೇವಿಯರ್ ವರ್ತನೆ ಇವತ್ತು ಚರ್ಚಾ ವಿಷಯ ಆಗ್ತಾಯಿದೆ. 3 ಚರ್ಚೆ ಬದಿಗಿಟ್ಟ ಇನ್ನೊಂದು ಹೋಗ್ತಾ ಇದೆ ಅಂತ. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಈ ಒಂದು ಇದು ಬೆಲೆ ಏರಿಕೆ ವಿರೋಧದ ಏನಪ್ಪ ಮಾತುಗಳು ಅಷ್ಟು ಪ್ರಭಾವಿ ಆಗದ ಹೋಗಿದ್ದು ನಾವು ಗಮನಿಸಬೇಕಾಗಿದೆ. ಜೊತೆಗೆ ಬಿ ಜೆ ಪಿ ಎಲ್ಲ ನಾಯಕರು ಇವತ್ತು ಒಟ್ಟಾಗಿ ಸಿದ್ದರಾಮಯ್ಯ ಮೇಲೆ ಹರಿಹಾಯ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಕೈ ಮಾಡಿದ್ದು ISP ಮೇಲೆ. ಒಬ್ಬ ಮುಖ್ಯಮಂತ್ರಿ ಪೊಲೀಸ್ ಅಧಿಕಾರಿಯನ್ನು ಇಷ್ಟು ಕೀಳಾಗಿ ನಡೆಸ್ಕೊಳ್ತಾರ? ಅಧಿಕಾರಿಗಳು ಸರ್ಕಾರದ ಕೈಗೊಮ್ಮೆನ? ಸಿದ್ದರಾಮಯ್ಯ ದುರಹಂಕಾರ ಅಂದರೆ ಇದೇನೇ? ಅಶೋಕ್ ಅವರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದು ಇಫೆಕ್ಟಾಗಿ ಹೇಳಬೇಕಾಗಿತ್ತು ಕಾಂಗ್ರೆಸ್ ಅದು ಹೇಳದ ಹೋಗಿದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ಸ್ವಲ್ಪ ತಪ್ಪು ಮಾಡಿದರೂ ಅದು ಎಡವಟ್ಟಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಅದೇನೂ ಇರಲಿ, ಸಿದ್ದರಾಮಯ್ಯನವರ ಕೈ ಎತ್ತಿ ತಪ್ಪು. ಆದರೆ ಇದೇ ಸಂದರ್ಭದಲ್ಲಿ ಅವರು ಈ ವಿಷಯವನ್ನು ಸಾರ್ವಜನಿಕವಾಗಿ ವಿಶೇಷವಾಗಿ ಹೇಳಿದ ಒಂದು ಡೈರೆಕ್ಷನ್ ಮಾಡಿದ್ದು ಚೆನ್ನಾಗಿತ್ತೇನೋ. ಇವರಲ್ಲಿ ಇನ್ನೂ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಕಂಟ್ರೋಲ್ನೆಸ್ ಬರಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅದರಲ್ಲೂ ಈ ಒತ್ತಡಗಳು ಭಾಳ ಆಗಿದ್ದಾವೆ. ಈ ಒತ್ತಡದ ಮೂಲಕ ಆಡಳಿತ ಮಾಡೋದಪ್ಪ ಅಂತಂದ್ರೆ ಅದು ಸುಲಭದ ಮಾತಲ್ಲ ಅನ್ನೋದು ನಾವು ನೀವು ಬಲ್ಲಿವಿ. ಅದೇನೋ ಆಗಲಿ, ಈ ಫಂಕ್ಷನ್ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗೋದ್ರಲ್ಲೇ ಸ್ವಲ್ಪ, ಅದರಲ್ಲೂ ಮೀಡಿಯಾ ನಿಮಗೆ ಗೊತ್ತದ, ಗೋಧಿ ಮೀಡಿಯಾ ಒಂದು ಸಣ್ಣ ವಿಷಯವನ್ನು ಎಷ್ಟು ದೊಡ್ಡದಾಗಿ ಮಾಡ್ತದಂತೇಳಿ ಸಿದ್ದರಾಮಯ್ಯ ಈ ದೋಷಗಳನ್ನು ಒಂದು ಮೊನ್ನೆ ನಡೆದಂಥ ಈ ಯಾವುದೋ ಸಂದರ್ಭದ ಗಳಿಗೆಯಲ್ಲಿ ಅಂದಂಥ ಯುದ್ಧ ಅದು ಉತ್ತರ ಅಲ್ಲ ಅನ್ನುವಂಗೆ ಶಾಂತಿ ಮುಖ್ಯ ಅಂತ ಹೇಳಿದ ಮಾತು ಯಾವ ರೀತಿ ಆಯಿತು. ಅದೇ ಕಾಲಕ್ಕೆ ಅದರ ನಂತರ ಈಗ ಕೈ ಎತ್ತಿದ್ದು, ಹೀಗೆ ಏನೇನೋ ಒಂದು ಸ್ವಲ್ಪ ತಪ್ಪುಗಳು ಆಗ್ತಾ ಇರ್ತಾವೆ. ಆದರೂ ಈ ತಪ್ಪುಗಳನ್ನು ಮೀರಿ ಸಿದ್ದರಾಮಯ್ಯನವರು ಇನ್ನೂ ಕಾಲದ ಸಾಕಷ್ಟು ನೋಡೋಣ, 2.5 ವರ್ಷ ಸಿಗ್ತದಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇನ್ನೂ ಹೈಕಮಾಂಡ್ ಒಂದು ಏನಪ್ಪ ಅಂದ್ರೆ ಗೆರಿಯಲ್ಲಿ ಅದ. ಮೋಸ್ಟ್ಲಿ ಅದಿದ್ದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಂದುವರಿತಾರೆ ಅನ್ನೋದು ಅಷ್ಟೇ ಸ್ಪಷ್ಟ ಆಗಿದೆ. ಏನೋ ಇದ್ದರೂ ಇವತ್ತು ಸಿದ್ದರಾಮಯ್ಯ ಕೈ ಎತ್ತಿದ ವಿಷಯ BJPಗೊಂದು ದೊಡ್ಡ ಅಸ್ತ್ರ ಆಗಿದೆ. ಅದನ್ನು ಇವತ್ತು ನಾಳೆ ನಾಳಿದ್ದು ಒಂದು ವಾರದವರೆಗೂ ಜಗ್ಗಬಹುದೇನೋ ಅವರು. ಯಾಕಂದ್ರೆ ಅಂಥ ಒಂದು ಪಾರಂಗತರವರಾಗಿದ್ದಾರೆ ಅಂತ ಹೇಳ್ತಾ ಸಿದ್ದರಾಮಯ್ಯ ನಡೆಯುವಲ್ಲಿ ಎಡವಿದರ ಅಂತ ನಾವು ನೀವು ವಿಚಾರ ಮಾಡ್ತಾ, ಬೆಲೆ ಏರಿಕೆ ಬಗ್ಗೆ ಎಲ್ಲರಿಗೂ ನೋವಿದೆ. ಯಾರೂ ಮಾಡಲಿ, ಇಲ್ಲಿಬ್ಬರೂ ಕಾರಣ, ಕೇಂದ್ರನೂ ಕಾರಣ, ರಾಜ್ಯನೂ ಕಾರಣ. ಕೇಂದ್ರ ಮತ್ತು ರಾಜ್ಯದ ಹೊಡೆತಕ್ಕೆ ಜನಸಾಮಾನ್ಯರು ನಡುವಂಥ ಪ್ರಸಂಗ ಇವತ್ತು ಬಂದದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.